ಹೌದು, ಕಳೆದ 5 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮೊದಲನೆಯ ಸ್ಥಾನ, 2 ವರ್ಷಗಳ ಹಿಂದೆ 5ನೇ ಸ್ಥಾನ, ಕಳೆದ ವರ್ಷ 18ನೇ ಸ್ಥಾನಕ್ಕೆ ಕುಸಿದಿತ್ತು. ಆದರೆ ಈ ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೇಲೆ ಭಾರೀ ನಿರೀಕ್ಷೆ ಹೊಂದಿತ್ತು. ಅದರಂತೆ ಶುಕ್ರವಾರ ಶಿಕ್ಷಣ ಇಲಾಖೆ ಎಸ್ಎಸ್ಎಲ್ಸಿ ಫಲಿತಾಂಶವನ್ನ ಸಹ ಘೋಷಣೆ ಮಾಡಿತ್ತು. ಆದರೆ ಕಳೆದ 18ನೇಯ ಸ್ಥಾನದಲ್ಲಿ ಇದ್ದ ಚಿಕ್ಕಬಳ್ಳಾಪುರ 22ನೇ ಸ್ಥಾನಕ್ಕೆ ಕುಸಿದಿದ್ದು ಶಿಕ್ಷಣ ಇಲಾಖೆಗೆ ಅವಮಾನದ ಸಂಗತಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 18,868 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಎದುರಿಸಿದ್ರು. ಅದರಲ್ಲಿ 9,462 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. 63% ತೇರ್ಗಡೆಯಾಗಿದ್ದು ರಾಜ್ಯಕ್ಕೆ 22ನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಇದಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಲಿಂಗರಾಜಪ್ಪ ಫಲಿತಾಂಶದ ಕುರಿತು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನನ್ನ ಲಿಂಗರಾಜಪ್ಪ DDPI ಚಿಕ್ಕಬಳ್ಳಾಪುರ. ಈಗ ನಮ್ಮ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಇನ್ನೂ ಕೂಡ ಉತ್ತಮ ಫಲಿತಾಂಶ ಬರಬೇಕಾಗಿತ್ತು. ಇನ್ನೂ ಹೆಚ್ಚಿನ ಕಾಳಜಿ ವಹಿಸಿ ಹೆಚ್ಚಿನ ಫಲಿತಾಂಶ ತರಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ವಿಶೇಷ ತರಗತಿಗಳು, ವಿಶೇಷ ಕಾರ್ಯಕ್ರಮಗಳು, ಸಂಜೆ ಟೈಮ್ನಲ್ಲಿ ಮಕ್ಕಳಿಗೆ ಓದಿಸುವಂಥ ಕಾರ್ಯಕ್ರಮ ಮತ್ತು ಮಕ್ಕಳ ಪ್ರತಿದಿನ ಪರೀಕ್ಷೆ, ಘಟಕ ಪರೀಕ್ಷೆಗಳು ಮಾಡಿಸೋದು ಇವೆಲ್ಲವೂ ಕೂಡ ನಡೆಸಲಾಗಿದೆ. ಈಗ ನಮ್ಮ ಜಿಲ್ಲೆ 22ನೇ ಸ್ಥಾನದಲ್ಲಿ ಬಂದಿದೆ. ಸುಮಾರು 14,600 ಮಕ್ಕಳಲ್ಲಿ ಈಗ 9,800 ಮಕ್ಕಳು ಪಾಸಾಗಿದ್ದಾರೆ. ಸೊ ಈಗ ಮೊದಲನೇ ಪರೀಕ್ಷೆ, 2ನೇ ಪರೀಕ್ಷೆ ಮತ್ತು 3ನೇ ಪರೀಕ್ಷೆ ಅಷ್ಟು ಕೂಡ ಅವಕಾಶಗಳಿದೆ. ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಮಕ್ಕಳಿಗೆ ಹೆಚ್ಚಿನ ಒಂದು ಅವಕಾಶಗಳನ್ನು ಸರ್ಕಾರ ಕಲ್ಪಿಸಿದೆ. ಈಗ ರಜಾವಧಿಯಲ್ಲಿ ಕೂಡ ಅವರಿಗೆ ವಿಶೇಷ ತರಗತಿಗಳು ಮಾಡಿ ಮುಂದಿನ ಪರೀಕ್ಷೆಯಲ್ಲಿ ತೇರ್ಗಡೆ ಆಗುವಂಥ ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕರು ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಈಗ ನಮ್ಮ ಎಲ್ಲ ತಾಲೂಕುಗಳು ಕೂಡ ಪರೀಕ್ಷೆ ಫಲಿತಾಂಶ ಬಂದಿದೆ. ಮುಖ್ಯ ಶಿಕ್ಷಕರು ಆಯಾ ಶಾಲೆಗಳಲ್ಲಿ ಫಲಿತಾಂಶ ಪ್ರಕಟಿಸಿದ್ದಾರೆ. ಅಲ್ಲಿಯ ಪೋಷಕರು ಆ ವ್ಯಾಪ್ತಿಯ ಶಾಲೆಯಲ್ಲಿ ಫಲಿತಾಂಶವನ್ನು ಪಡೆದುಕೊಳ್ಬೋದು. ಆ ಮಾಹಿತಿಯನ್ನು ಈ ಮೂಲಕ ಹೇಳೋದ್ರ ಮೂಲಕ ನಾವು ಮುಂದಿನ ವರ್ಷಕ್ಕೆ ಹೆಚ್ಚಿನ ಫಲಿತಾಂಶ ತರುವಲ್ಲಿ ಎಲ್ಲ ಶಿಕ್ಷಕರು ಶ್ರಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ಳುತ್ತಾ ಮಾರ್ಗದರ್ಶನ ನೀಡಲಿಕ್ಕೆ BEOರು ಮತ್ತು ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಎಲ್ಲ ಕ್ರಮ ವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಈಗ ಚಿಂತಾಮಣಿ 1ನೇ ಸ್ಥಾನದಲ್ಲಿದೆ ಸರ್. ಹಾಗೆ 2ನೇ ಸ್ಥಾನದಲ್ಲಿ ಶಿಡ್ಲಘಟ್ಟ, 3ನೇ ಸ್ಥಾನದಲ್ಲಿ ಚಿಕ್ಕಬಳ್ಳಾಪುರ, ಹಾಗೆ 4ನೇ ಸ್ಥಾನದಲ್ಲಿ ಬಾಗೇಪಲ್ಲಿ, ಹಾಗೆ 5ನೇ ಸ್ಥಾನದಲ್ಲಿ ಗುಡಿಬಂಡೆ, ಹಾಗೆ 6ನೇ ಸ್ಥಾನದಲ್ಲಿ ಗೌರಿಬಿದೂರು ತಾಲೂಕು ಈಗ ಫಲಿತಾಂಶವನ್ನು ಪಡೆದಿದ್ದಾವೆ ಸರ್. ನೆಕ್ಸ್ಟ್ ಮುಂದಿನ ಹಂತಗಳಲ್ಲಿ ಇವರು ವಿಶೇಷವಾದ ಕಾಳಜಿಯನ್ನು ವಹಿಸಿ ಉತ್ತಮ ಫಲಿತಾಂಶ ಮಾಡುವ ನಿಟ್ಟಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮೂಲಕ ಸೂಚಿಸಲಾಗಿದೆ ಸರ್. ನಮ್ಮಲ್ಲಿ ನಮ್ಮ ಮಕ್ಕಳಲ್ಲಿ ವಿಶೇಷವಾಗಿ ಅವರಲ್ಲಿ ಪರೀಕ್ಷೆಯ ಒಂದು ಗೊಂದಲವನ್ನು ಉಂಟಾಗಿರ್ಬೋದು ಸರ್. ಗೊಂದಲ ಮಾಡ್ಕೊಂಡಿದ್ದಾರೆ ಮತ್ತು ಒಂದೊಂದು ಸಬ್ಜೆಕ್ಟು ಫೇಲ್ ಆಗಿರೋದ್ರಿಂದ ಒಂದೊಂದು ಸಬ್ಜೆಕ್ಟಲ್ಲೇ ಫೇಲ್ ಆಗಿ ಒಂದೊಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿರೋದ್ರಿಂದ ರಿಸಲ್ಟು ಟೋಟಲಿ ಕಡಿಮೆ ಆಗಿದೆ. ನಮಗೆ ಒಂದು ಸಬ್ಜೆಕ್ಟು 2 ಸಬ್ಜೆಕ್ಟಲ್ಲಿ ಮಾರ್ಕ್ಸು 29 ಮಾರ್ಕ್ಸು 28 ಈ ಥರದಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ ಹೋಗಿರೋಂಥ ಸಂಖ್ಯೆ ಜಾಸ್ತಿ ಕಂಡುಬರ್ತಾ ಇದೆ. ಸೊ ಹಾಗಾಗಿ ಫಲಿತಾಂಶ ಅದು ಕೂಡ ಒಂದು ನಿಟ್ಟಿನಲ್ಲಿ ಕಡಿಮೆ ಆಗಲಿಕ್ಕೆ ಕಾರಣ ಆಗಿದೆ. ಶಿಕ್ಷಕರು ಕೂಡ ಇನ್ನೂ ಉತ್ತಮವಾಗಿ ಕೆಲಸ ಮಾಡಬೇಕಾಗಿದೆ ಸರ್. ಇನ್ನು ಮುಂದಿನ ಹಂತಗಳಲ್ಲಿ ಅವರು ಹೆಚ್ಚು ಕಾಳಜಿ ವಹಿಸಬೇಕು. ಈ ಫಲಿತಾಂಶ ನಮಗೆ ತೃಪ್ತಿ ತಂದಿಲ್ಲ. ಉತ್ತಮ ಫಲಿತಾಂಶ ತರುವ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು, ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರು, ಮುಖ್ಯ ಶಿಕ್ಷಕರು ಎಲ್ಲರೂ ಕೂಡ ಒಂದು ಕಾಳಜಿಯನ್ನು ವಹಿಸಬೇಕು ಅನ್ನೋದನ್ನು ಈ ಮೂಲಕ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಕಳೆದ ವರ್ಷ 73% ಫಲಿತಾಂಶ ಹೊಂದಿತ್ತು. ಆದರೆ ಈ ವರ್ಷ ಶಾಸಕ ಪ್ರದೀಪ್ ಈಶ್ವರ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ನೀಡುವ ಗುರಿಯನ್ನ ಹೊಂದಿದ್ರು. ಅದರಂತೆ ಸರ್ಕಾರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ವಿಶೇಷ ಕಾಳಜಿ ವಹಿಸಿ ಟೆಸ್ಟ್ ಸೀರೀಸ್ ನಡೆಸಿ ಚಿಕ್ಕಬಳ್ಳಾಪುರ ತಾಲೂಕನ್ನ ರಾಜ್ಯದಲ್ಲಿ ಗುರುತಿಸುವ ಕೆಲಸ ಮಾಡಿದ್ರು. ಆದರೆ ಫಲಿತಾಂಶ ಮಾತ್ರ ತದ್ವಿರುದ್ಧವಾಗಿ ಬಂದಿದ್ದು ಕೇವಲ 63% ಫಲಿತಾಂಶ ಬಂದಿದೆ. ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ 22ನೇ ಸ್ಥಾನಕ್ಕೆ ಬಂದಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು 3ನೇ ಸ್ಥಾನಕ್ಕೆ ಬಂದಿದೆ. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಮತ್ತು ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಫಲಿತಾಂಶದ ಕುರಿತು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಅದನ್ನೇ ಹೇಳ್ತಾ ಇರುವಂಥದ್ದು, ಇದು ಬಹುಶಃ
ಇದು ಎಲ್ಲೋ ಒಂದು ಕಡೆ ಎಲ್ಲರದ್ದು ಜವಾಬ್ದಾರಿ ಇದೆ. ಇದು ಯಾಕೆ ಈ ಥರ ಈಗ ಅದಕ್ಕೆ ನಾನು ಸರ್ಕಾರಿ ಶಾಲೆಗಳ ಮಾಹಿತಿ ಕೇಳ್ತಾ ಇದ್ದೀವಿ. ಯಾವ ಥರ ಸರ್ಕಾರಿ ಶಾಲೆಗಳಲ್ಲಿ ಈ ಥರ ಆಗಿದೆ, ಯಾಕೆ ಈ ಥರ ಆಗ್ತಾಯಿದೆ ಅಂತ. ಇದು ಒಂದು ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಈಗ ಕೋಲಾರ 14ನೇ ಸ್ಥಾನದಲ್ಲಿದೆ, ನಾವು ಈಗ 22ಕ್ಕೆ ಬಂದು ಕೂತಿದ್ದೀವಿ. ಈಗ ಎಲ್ಲೋ ಒಂದು ಕಡೆ ಇದು ಇನ್ನಷ್ಟು ಭಾಳಷ್ಟು ಎಲ್ಲರೂ ಜವಾಬ್ದಾರಿ ತೊಗೋಬೇಕು. ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಸ್ವಲ್ಪ ಜವಾಬ್ದಾರಿ ಕಮ್ಮಿ ಇದೆ ಅಂತ ನಾನು ನೋಡ್ತೇನೆ. ಯಾಕಂದರೆ ಆಮೇಲೆ ಈಗ ಖಾಸಗಿ ಶಾಲೆಗಳದ ಪರ್ಸೆಂಟೇಜ್ ಏನಿದೆ ಅನ್ನೋದು ನೋಡಬೇಕು. ಈಗ ಅದನ್ನು ನೋಡಬೇಕು, ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದೆ, ಎಲ್ಲಿ ಇದು ಪರ್ಸೆಂಟೇಜು 62% ಬರಲಿಕ್ಕೆ 63.64% ಬರಲಿಕ್ಕೆ ಇದು ಎಲ್ಲಿ ಕಾರಣ, ಎಲ್ಲಿ ನಮಗೆ ಹೊಡ್ತಾ ಬಿತ್ತು ಅಂತಕ್ಕಂಥದ್ದನ್ನು ನೋಡಿ ಮುಂದೆ ಇದನ್ನು ಇಂಪ್ರೂವ್ಮೆಂಟ್ ಮಾಡೋದ್ರ ಕಡೆ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತೆ. CCTV ಅಳವಡಿಸಿ ವೆಬ್ಕಾಸ್ಟಿಂಗ್ ಮಾಡಿದ್ದೆ ಫಲಿತಾಂಶ ಕಡಿಮೆ ಬರೋ ಕಾರಣ ಅನ್ನೋ ಒಂದು ವಾದ ಇದೆ. ನೋಡಿ, ಈಗ ಪರೀಕ್ಷೆಗಳು ನಡೆಯುವಂಥ ವಿಚಾರದಲ್ಲಿ ಆದಷ್ಟು ನಾವು ಅದನ್ನು ಯಾವುದೇ ರೀತಿ ಅಕ್ರಮಗಳಿಗೆ ಅವಕಾಶ ಆಗದ ರೀತಿಯಲ್ಲಿ ಮಾಡುವಂಥದ್ದು ಎಲ್ಲರ ಕರ್ತವ್ಯ. ಖಂಡಿತ ಇವತ್ತು ವೆಬ್ಕಾಸ್ಟಿಂಗು ಮತ್ತೊಂದು ಮಾಡಿದಾಗ ಇಂಪರ್ಸನೇಷನ್ನು ಬೇರೆಯವ್ರು ಬಂದು ಪರೀಕ್ಷೆ ಬರೆಯುವಂಥದ್ದು, ಅಥವಾ ನೀವು ನೇರವಾಗಿ ಅಲ್ಲಿ ನಕಲು ಮಾಡುವಂಥದ್ದು, ಮತ್ತೊಂದು ನೇರವಾಗಿ ನಾವು ಅದನ್ನು ಮಾನಿಟ್ರ್ ಮಾಡುವಂಥದ್ದು ಆಗ್ತಾ ಇರೋದ್ರಿಂದ ಬಹುಶಃ ಆಗಿದೆ. ಈಗ ಅದರಿಂದನೇ ಈಗ ಅದು ಒಂದು ಇವೆಲ್ಲ ಕಾಲಕ್ಕೆ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಾವು ಇದನ್ನು ಬದಲಾವಣೆಗಳು ತರಬೇಕಾಗತ್ತೆ. ಬಹುಶಃ ಇನ್ನು ಮಕ್ಕಳು ಕೂಡ ಆ ಥರ ಏನಾದರೂ ಕೆಲವರು ನಾವಲ್ಲಿ ನಕಲು ಮಾಡ್ಬೋದು, ಮತ್ತೊಂದು ಮಾಡ್ಬೋದು ಅಂತಕ್ಕಂಥ ಮನಸ್ಥಿತಿಯವರು ಮುಂದೆ ಆ ಥರ ಯೋಚನೆ ಇರೋರು ಸ್ವಲ್ಪ ಮೈ ಬಗ್ಸಿ ಓದ್ಬೋದಂತ ಕೆಲಸ ಆಗಬೇಕು. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಕಳೆದ ವರ್ಷಕ್ಕಿಂತ 4 ಸಂಖ್ಯೆಯ ಕೆಳಗಿಳಿದಿದ್ದು ಶಿಕ್ಷಣ ಇಲಾಖೆಗೆ ಅವಮಾನದ ಸಂಗತಿಯಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.